ಅದೆಷ್ಟೋ ಕಾಲದಿಂದ ಎಷ್ಟೋ ರೀತಿಯಲ್ಲಿ ಮನುಷ್ಯನ ಸ್ವಾರ್ಥಕ್ಕಾಗಿ ಎಷ್ಟೋ ಮೂಕ ಜೀವಿಗಳು ಬಲಿಯಾಗ್ತಾನೆ ಇದಾವೆ. ಹಾಗೆ ಸಂಶೋಧನೆ ಹೆಸರಲ್ಲಿ ಎಷ್ಟೋ ಪ್ರಾಣಿಗಳ ಮೇಲೆ ನಾವು ಪ್ರಯೋಗಗಳನ್ನ ಮಾಡ್ತಾನೆ ಇದೀವಿ. ಆದ್ರೆ ಮನುಷ್ಯನ ಉಳಿವಿಗಾಗಿ ಇಂಥದನ್ನ ಮಾಡ್ಲೇಬೇಕಾಗುತ್ತೆ ಅನ್ನೋದು ವಿಜ್ಞಾನಿಗಳ ವಾದ. ಒಂದ್ ವೇಳೆ ಇದೇ ಪ್ರಯೋಗಗಳನ್ನ ಮನುಷ್ಯರ ಮೇಲೆ ಮಾಡಿದ್ರೆ ಅದು ಖಂಡಿತವಾಗಿಯೂ ಮಾನವ ಹಕ್ಕುಗಳ ವಿರುದ್ಧ ಅಂತಾರೆ. ಹಾಗಾಗಿ ಅವುಗಳ ಮೇಲೆ ನಾವು ಏನ್ ಮಾಡಿದ್ರು ಯಾವುದು ಅನ್ವಯ ಆಗಲ್ಲ. ಇದೇ ಕಾರಣಕ್ಕೆ ನಾವು ಅವುಗಳ ಮೇಲೆ ಯಾವಾಗ್ಲೂ ಮೇಲುಗೈ ಸಾಧಿಸ್ತಾನೆ ಇರ್ತೀವಿ. ಈ ಲೈಕಾ ಅನ್ನೋ ನಾಯಿ ಇದು ಒಂದು ಸಾಮಾನ್ಯ ಬೀದಿ ನಾಯಿ ಆಗಿದ್ರು ಮಾನವ ಜಾತಿಗಾಗಿ ಇದು ಮಾಡಿದಂತ ತ್ಯಾಗ ಮಾತ್ರ ಎಂದಿಗೂ ಮರೆಯೋದಿಕ್ಕಾಗಲ್ಲ. ಈ ತ್ಯಾಗದ ಬಗ್ಗೆ ಸಂಪೂರ್ಣ ವಿಷಯಗಳನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ಅಸಲಿಗೆ ಈ ಲೈಕಾ ನಾಯಿ ಯಾರು? ಮನುಷ್ಯರಿಗಿಂತ ಮುಂಚೆ ನಾಯಿಯನ್ನ ಯಾಕೆ ಸ್ಪೇಸ್ಗೆ ಕಳಿಸಿದ್ರು? ಲೈಕಾಗಿಂತ ಮುಂಚೆ ಬೇರೆ ಯಾವ ಜೀವಿಗಳಾದ್ರೂ ಸ್ಪೇಸ್ಗೆ ಹೋಗಿದ್ವಾ? ಈ ಪ್ರಯೋಗಕ್ಕೆ ಬೇರೆ ಜೀವಿಗಳನ್ನ ಬಿಟ್ಟು ನಾಯಿಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು? ಇಷ್ಟೊಂದು ನಾಯಿಗಳು ಇರುವಾಗ ಲೈಕಾ ನಾಯಿಯನ್ನೇ ಸ್ಪೇಸ್ಗೆ ಕಳಿಸೋದಿಕ್ಕೆ ಕಾರಣವಾದ್ರು ಏನು? ಹೀಗೆ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಭೂಮಿ ಮೇಲಿಂದ ಮೊದಲ ಬಾರಿಗೆ ಸ್ಪೇಸ್ಗೆ ಕಾಲಿಟ್ಟಿದ್ದು ಮನುಷ್ಯರು ಅಲ್ಲ, ಒಂದು ನಾಯಿ. ಹೌದು, ಇದು ನಿಜ. ಆ ನಾಯಿಯ ಹೆಸರೇ ಲೈಕಾ. ಅಮೆರಿಕ 1948ರಿಂದ 1951ರವರೆಗೆ ಆಲ್ಬರ್ಟ್ ಅನ್ನುವಂತ ಹೆಸರಿನಲ್ಲಿ 6 ಸಲ ಕೋತಿಗಳನ್ನ V2 ರಾಕೆಟ್ಸ್ ಮೂಲಕ ಸ್ಪೇಸ್ಗೆ ಕಳಿಸುತ್ತೆ. ಆದ್ರೆ ಈ ಪ್ರಯಾಣದಲ್ಲಿ ಕೆಲವು ಕೋತಿಗಳು ಸ್ಪೇಸ್ ನಲ್ಲೇ ಸಾವನ್ನಪ್ತವೆ, ಇನ್ನೂ ಕೆಲವು ಭೂಮಿಗೆ ರಿಟರ್ನ್ ಆಗ್ತಿರುವಾಗ ಮಧ್ಯದಲ್ಲೇ ಪ್ರಾಣ ಬಿಡ್ತವೆ. ಈ ಪ್ರಯೋಗದ ನಂತರ ರಷ್ಯಾ 1951ರಿಂದ 1956ರವರೆಗೆ ಸೈಗನ್, ಲೀಸಾ, ರೈಜಿಕ್, ಸ್ಮೆಲಯಾ, ಮೆಲಿಷ್ಕಾ ಅನ್ನೋ ಹೆಸರಿನ ಕೆಲವು ನಾಯಿಗಳ ಮೇಲೆ ಸ್ಪೇಸ್ ನಲ್ಲಿ ಇರಬಲ್ಲವೋ ಇಲ್ವೋ ಅಂತ ಪರೀಕ್ಷೆ ಮಾಡ್ತಾರೆ. ಆದ್ರೆ ಡೆಸಿಕ್ ಮತ್ತು ಸೈಗನ್ ಅನ್ನೋ 2 ನಾಯಿಗಳು ಸ್ಪೇಸ್ಗೆ ಹೋಗಿ ಜೀವಂತವಾಗಿ ಮತ್ತೆ ಭೂಮಿಗೆ ವಾಪಸ್ ಬಂದ್ವು. ಉಳಿದ ನಾಯಿಗಳೆಲ್ಲ ಸಾವನ್ನಪ್ಪಿದ್ವು. ಹಾಗಾದ್ರೆ ಈ ಎಲ್ಲಾ ನಾಯಿಗಳ ಬಗ್ಗೆ ಮಾತಾಡೋದನ್ನ ಬಿಟ್ಟು ಕೇವಲ ಲೈಕಾ ಅನ್ನೋಂತ ನಾಯಿಯ ಬಗ್ಗೆ ಮಾತ್ರ ಯಾಕೆ ಎಲ್ಲರೂ ಮಾತಾಡ್ತಾರೆ ಅಂದ್ರೆ ಅದಕ್ಕೆ ಕಾರಣ ಲೈಕಾ ಮಾತ್ರ ಭೂಮಿಯ ಸುತ್ತ ಸುತ್ತಿದಂತ ಮೊದಲ ಜೀವಿಯಾಗಿ ಇತಿಹಾಸವನ್ನ ಸೃಷ್ಟಿ ಮಾಡಿತ್ತು. ಅಸಲಿಗೆ ಈ ಲೈಕಾ ನಾಯಿಯ ಕತೆ ಹೇಗೆ ಶುರುವಾಯಿತು ಅಂದ್ರೆ 2ನೇ ವಿಶ್ವಯುದ್ಧದ ನಂತರ ಅಮೆರಿಕ ಮತ್ತು ರಷ್ಯಾ ನಡುವೆ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಕೋಲ್ಡ್ ವಾರ್ ಅನ್ನೋದು ಶುರುವಾಗಿತ್ತು. ಹೀಗೆ ಎರಡೂ ದೇಶಗಳು ಕೂಡ ಒಬ್ಬರಿಗಿಂತ ಒಬ್ಬರು ಗೆಲ್ಬೇಕು, ತಾವೇ ಶ್ರೇಷ್ಠ ಅಂತ ಪ್ರೂವ್ ಮಾಡ್ಕೊಳ್ಬೇಕು ಎಂಬ ಆಲೋಚನೆಯಲ್ಲಿದ್ರು. ಹೀಗೆ ರಷ್ಯನ್ ರೆವಲ್ಯೂಷನ್ ಆಗಿ ನವೆಂಬರ್ 7, 1957ಕ್ಕೆ 40 ವರ್ಷಗಳು ಪೂರ್ಣವಾಗ್ತಿರೋ ಸಂದರ್ಭದಲ್ಲಿ ಸೋವಿಯೆಟ್ ನಾಯಕ ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ಅದೇ ಸಮಯದಲ್ಲಿ ರೇಡಿಯೇಷನ್ ಮತ್ತು ಸ್ಪೇಸ್ ನ ಪರಿಸ್ಥಿತಿಗಳು ಜೀವಿಗಳ ಮೇಲೆ ಹೇಗೆ ಪರಿಣಾಮ ಬೀರ್ತವೆ ಅನ್ನೋದು ಸೈಂಟಿಸ್ಟ್ ಗಳಿಗೆ ಗೊತ್ತಿರಲಿಲ್ಲ. ಸ್ಪೇಸ್ ಕ್ರಾಫ್ಟ್ ಲಾಂಚ್ ಆಗುವಾಗ ಈ ಭಯಾನಕ ಪರಿಸ್ಥಿತಿಗಳನ್ನ ಮನುಷ್ಯನ ಹೃದಯ ತಡೆದುಕೊಳ್ಳುತ್ತಾ ಒಂದ್ ವೇಳೆ ಸ್ಪೇಸ್ಗೆ ಸೇರಿದ್ಮೇಲೂ ಅಲ್ಲಿನ ಪರಿಸ್ಥಿತಿಗಳಿಗೆ ಮನುಷ್ಯ ಹೊಂದ್ಕೊಳ್ತಾನ? ಸ್ಪೇಸ್ ಕ್ರಾಫ್ಟ್ ಭೂಮಿಯ ಸುತ್ತ ಸುತ್ತುತ್ತಿರುವಾಗ ಅಲ್ಲಿರುವಂತ ಮೈಕ್ರೋಗ್ರಾವಿಟಿ ಎನ್ವಿರಾನ್ಮೆಂಟ್ ನಲ್ಲಿ ಮನುಷ್ಯ ಬದುಕ್ತಾನ? ಇಂಥ ಎಷ್ಟೋ ಉತ್ತರ ಸಿಗದ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡು ಹಿಡಿಯೋದಕ್ಕೆ ಅಂತಾನೆ ಮೊದಲು ಒಂದು ಜೀವಿಯನ್ನ ಸ್ಪೇಸ್ಗೆ ಕಳಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರು. ಹೀಗೆ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿದಾಗ ಅವುಗಳು ಯಾವ ರೀತಿ ಬಿಹೇವ್ ಮಾಡ್ತವೆ ಅದನ್ನ ಅಬ್ಸರ್ವ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರು. ಇದೆಲ್ಲ ಸರಿ, ಆದ್ರೆ ಯಾವ ಪ್ರಾಣಿಯನ್ನ ಆಯ್ಕೆ ಮಾಡಬೇಕು ಅಂತ ಯೋಚಿಸ್ತಿರುವಾಗ ನಾಯಿಗಳಾದ್ರೆ ಮನುಷ್ಯರ ಮಾತನ್ನ ಈಸಿಯಾಗಿ ಕೇಳುತ್ತೆ, ಟ್ರೈನಿಂಗ್ ಕೂಡ ಈಸಿಯಾಗಿ ಕೊಡಬಹುದು. ಹಾಗೆ ವಾತಾವರಣದ ಬದಲಾವಣೆಗಳನ್ನು ಕೂಡ ತಡ್ಕೊಳ್ತವೆ ಅನ್ನೋ ಉದ್ದೇಶದಿಂದ ನಾಯಿಯನ್ನೇ ಆಯ್ಕೆ ಮಾಡ್ತಾರೆ. ಆದ್ರೆ ರಷ್ಯಾ ಸ್ಪೇಸ್ಗೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದಂತ ಸ್ಪೇಸ್ ಕ್ರಾಫ್ಟ್ ತುಂಬಾ ಚಿಕ್ಕದಾಗಿತ್ತು. ಹಾಗಾಗಿ ಅದರ ಒಳಗಡೆ ಸರಿ ಹೊಂದುವಂತ ಚಿಕ್ಕ ಆಕಾರದ ಕಡಿಮೆ ತೂಕದ ನಾಯಿ ಬೇಕಾಗಿತ್ತು. ಮನೆಯಲ್ಲಿ ಸಾಕುವಂತ ನಾಯಿಗಳಿಗಿಂತ ಬೀದಿ ನಾಯಿಗಳು ತುಂಬಾ ಕಠಿಣ ಪರಿಸ್ಥಿತಿಗಳನ್ನ, ಎಲ್ಲಾ ರೀತಿಯ ವಾತಾವರಣವನ್ನ ತಡೆದುಕೊಳ್ಳುವಂತ ಶಕ್ತಿಯನ್ನ ಹೊಂದಿರ್ತವೆ. ಅವುಗಳಿಗೆ ಎಲ್ಲಾ ರೂಢಿಯಾಗಿರುತ್ತೆ. ಹಾಗೆ ಅವು ಮಾನಸಿಕವಾಗಿಯೂ ಗಟ್ಟಿಯಾಗಿರ್ತವೆ ಅನ್ನೋ ಆಲೋಚನೆಯಿಂದ ಬೀದಿ ನಾಯಿಗಳನ್ನ ಸೆಲೆಕ್ಟ್ ಮಾಡಿದ್ರು. ಹೀಗೆ 10 ನಾಯಿಗಳಿಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಅಂದ್ರೆ ಸ್ಪೇಸ್ ಕ್ರಾಫ್ಟ್ ನಲ್ಲಿರುವಂತ ಚಿಕ್ಕ ಕ್ಲೋಸ್ಡ್ ಪ್ಲೇಸ್ ನಲ್ಲಿ ಹೆಚ್ಚು ಸಮಯ ಶಾಂತವಾಗಿ ಇವುಗಳಿಗೆ ಇರೋಕಾಗುತ್ತಾ ಅಂತ, ಲಾಂಗ್ ಟೈಮ್ ನಲ್ಲಿ ಬರುವಂತ ಫೋರ್ಸ್, ಶಬ್ದಗಳು, ಒತ್ತಡ, ವೈಬ್ರೇಷನ್ ಇವೆಲ್ಲವನ್ನ ತಡ್ಕೊಳ್ಳೋದಕ್ಕಾಗುತ್ತಾ? ಹಾಗೆ ಸ್ಪೇಸ್ ಸೂಟ್ ಹಾಕೊಂಡು ಕಂಫರ್ಟಬಲ್ ಆಗಿ ಇವುಗಳಿಗೆ ಇರೋಕಾಗುತ್ತಾ ಅಂತ, ಹೀಗೆ ಎಲ್ಲಾ ವಿಷಯಗಳ ಬಗ್ಗೆ ಮೊದಲೇ ಟೆಸ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಸ್ಪೇಸ್ ನಲ್ಲಿ ಇರುವಂತ ಹೈ ನ್ಯೂಟ್ರಿಷನ್ ಫುಡ್ ತಿನ್ನೋದು, ಹಾಗೆ ಅಷ್ಟು ಚಿಕ್ಕ ಪ್ಲೇಸ್ ನಲ್ಲೇ ಮಲಮೂತ್ರ ವಿಸರ್ಜನೆ ಮಾಡೋದು, ಇವುಗಳ ಬಗ್ಗೆಯೂ
ಟ್ರೈನಿಂಗ್ ಅನ್ನ ಕೊಟ್ರು. ಈ ಎಲ್ಲಾ ಟೆಸ್ಟ್ ಗಳಲ್ಲಿ ಮಾಸ್ಕೋ ಬೀದಿ ನಾಯಿಯಾಗಿದ್ದ ಲೈಕಾ ತುಂಬಾ ಶಾರೀರಿಕವಾಗಿ ಚುರುಕಾಗಿದ್ದು ಶಾಂತ ಸ್ವಭಾವ ಹೊಂದಿದ್ದ ಕಾರಣ ಈ ಐತಿಹಾಸಿಕ ಪ್ರಯೋಗಕ್ಕೆ ಲೈಕಾ ನಾಯಿಯನ್ನೇ ಸೆಲೆಕ್ಟ್ ಮಾಡ್ಕೊಂತಾರೆ. ಆದ್ರೆ ಆಲ್ಬಿನಾ ಅನ್ನೋ ಇನ್ನೊಂದು ನಾಯಿಯನ್ನು ಕೂಡ ಎಲ್ಲಾ ಟೆಸ್ಟ್ ಮಾಡಿ ಇಟ್ಕೊಂಡಿದ್ರು. ಹೀಗೆ ಸ್ಪುಟ್ನಿಕ್ 2 ಸ್ಪೇಸ್ ಕ್ರಾಫ್ಟ್ ಅನ್ನ 1957 ನವೆಂಬರ್ 3ರಂದು UTC ಸಮಯದ ಪ್ರಕಾರ ಬೆಳಗಿನ 2:30 ಲಾಂಚ್ ಮಾಡಿದ್ರು. ಹೀಗೆ ಲೈಕಾ ನಾಯಿಯನ್ನ ಸ್ಪೇಸ್ಗೆ ಕಳಿಸಿದ್ರು. ಆದ್ರೆ ಲೈಕಾ ಮತ್ತೆ ಭೂಮಿಗೆ ವಾಪಸ್ ಬರೋದಿಲ್ಲ. ಅದೇ ಅದರ ಭೂಮಿಯ ಮೇಲಿನ ಕೊನೆ ದಿನ ಅನ್ನೋದು ಎಲ್ರಿಗೂ ಮೊದಲೇ ಗೊತ್ತಿತ್ತು. ಯಾಕಂದ್ರೆ ಆ ಸ್ಪೇಸ್ ಕ್ರಾಫ್ಟ್ ಅನ್ನ ಕೇವಲ ಸ್ಪೇಸ್ಗೆ ಹೋಗೋಕೆ ಮಾತ್ರ ಡಿಸೈನ್ ಮಾಡಲಾಗಿತ್ತು. ಮತ್ತೆ ಭೂಮಿಗೆ ವಾಪಸ್ ಬರುವಂತ ಮೆಕ್ಯಾನಿಸಮ್ ಅದರಲ್ಲಿ ಇರ್ಲಿಲ್ಲ. ಅದಕ್ಕೇನೆ ಸೈಂಟಿಸ್ಟ್ಗಳು ಸ್ಪೇಸ್ ರಿಸರ್ಚ್ ಮಾಡಿ ಡಾಟಾವನ್ನ ಕಲೆಕ್ಟ್ ಮಾಡೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ರು. ಆದ್ರೆ ಲೈಕಾ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಇನ್ನು ಲೈಕಾ ನಾಯಿ ಸ್ಪೇಸ್ಗೆ ತಲುಪಿದ ತಕ್ಷಣ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಜೊತೆಗೂಡಿ ಭೂಮಿಯ ಸುತ್ತ ಸುತ್ತೋದು ಶುರುವಾಯಿತು. ಹೀಗೆ ಸ್ಪೇಸ್ಗೆ ತಲುಪಿ ಭೂಮಿಯ ಸುತ್ತ ಸುತ್ತಿದ ಮೊದಲ ಜೀವಿಯಾಗಿ ಲೈಕಾ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡ್ತು. ಆದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಕಾರಣದಿಂದ ಸ್ಪುಟ್ನಿಕ್ 2 ನ ಒಂದು ಭಾಗ ರಾಕೆಟ್ ನಿಂದ ಸಪರೇಟ್ ಆಗ್ಲಿಲ್ಲ. ಆದ್ರಿಂದ ಲೈಕಾ ಇದ್ದಂತ ಕ್ಯಾಬಿನ್ ನ ಟೆಂಪರೇಚರ್ ತುಂಬಾ ಜಾಸ್ತಿ ಆಯ್ತು. ಇದರಿಂದ ಲೈಕಾ ನಾಯಿಯ ಹಾರ್ಟ್ ರೇಟ್ ಕೂಡ ತುಂಬಾ ಹೆಚ್ಚಾಯ್ತು. ಹೀಗಾಗಿ ಲೈಕಾ ಆ ಬಿಸಿಯನ್ನ ತಡ್ಕೊಳಕ್ಕಾಗದೆ 3 ಗಂಟೆಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಡಿ ಸಾವನ್ನಪ್ತು. ಆದ್ರೆ ಲೈಕಾ ಸಾವನ್ನಪ್ಪಿದ ಮೇಲೂ ಕೂಡ 162 ದಿನಗಳ ಕಾಲ ಅಂದ್ರೆ 2520 ಸಲ ಸ್ಪೇಸ್ ಕ್ರಾಫ್ಟ್ ಅಂತರಿಕ್ಷದಲ್ಲಿ ಭೂಮಿಯ ಸುತ್ತ ಸುತ್ತುತ್ತಾನೆ ಇತ್ತು. ಅದರ ನಂತರ 1958 ಏಪ್ರಿಲ್ 14ರಂದು ಸ್ಪುಟ್ನಿಕ್ 2 ಬ್ಲಾಸ್ಟ್ ಆಯ್ತು. ಮತ್ತೊಂದು ವಿಷಯವೇನೆಂದ್ರೆ ಲೈಕಾ ಯಾವಾಗ ಸಾವನ್ನಪ್ತು ಅನ್ನೋ ನಿಜವಾದ ವಿಷಯವನ್ನ 2002ರವರೆಗೂ ರಷ್ಯಾ ಹೊರ ಜಗತ್ತಿಗೆ ಗೊತ್ತಾಗದಂತೆ ಮುಚ್ಚಿಟ್ಟಿತ್ತು. ಅಂದ್ರೆ ಅಷ್ಟರವರೆಗೂ ಕೂಡ ಸೈಂಟಿಸ್ಟ್ ಗಳ ವೈಫಲ್ಯವನ್ನ ಮುಚ್ಚಿ ಹಾಕ್ತಾ ಸೋವಿಯತ್ ಗವರ್ನಮೆಂಟ್ ಆಕ್ಸಿಜನ್ ಮುಗಿದ ಕಾರಣದಿಂದಲೇ ಲೈಕಾ ಆ ದಿನ ಸಾವನ್ನಪ್ತು ಅಂತ ಹೊರಗಡೆ ಪ್ರಪಂಚಕ್ಕೆ ಪ್ರಚಾರ ಮಾಡ್ತಾ ಇತ್ತು. ಆದ್ರೆ ಅದರ ನಂತರ ನಿಜ ಏನು ಅನ್ನೋದು ಹೊರಗಡೆ ಬಂತು. ಲೈಕಾ ಆಕ್ಸಿಜನ್ ಕಡಿಮೆ ಆಗೋದಕ್ಕಿಂತ ಮೊದಲೇ ಹೆಚ್ಚು ಟೆಂಪರೇಚರ್ ಕಾರಣದಿಂದ ಸಾವನ್ನಪ್ತು ಅನ್ನೋದು ಗೊತ್ತಾಯ್ತು. ಹೀಗೆ ಲೈಕಾ ಸ್ಪೇಸ್ಗೆ ಹೋಗಿದ್ರಿಂದನೇ ಜೀವಿಗಳು ಅಂತರಿಕ್ಷದಲ್ಲಿ ಮೈಕ್ರೋಗ್ರಾವಿಟಿಯನ್ನ ತಡ್ಕೊಳ್ಳೋದಕ್ಕೆ ಆಗುತ್ತೆ ಅನ್ನೋದನ್ನ, ಹಾಗೆ ಲಾಂಗ್ ಟೈಮ್ ಹಾರ್ಟ್ ರೇಟ್ ಹೆಚ್ಚಾದ್ರೂ ಕೂಡ ಸ್ವಲ್ಪ ಸಮಯದ ನಂತರ ಆ ಪರಿಸ್ಥಿತಿಗೆ ಹೊಂದಿಕೊಂಡು ಸ್ವಲ್ಪ ಕಾಲ ಬದುಕಬಲ್ಲವು ಅನ್ನೋದನ್ನ ತಿಳ್ಕೊಂಡ್ರು. ಲೈಕಾ ಮಿಷನ್ ನಂತರ ತುಂಬಾ ಪ್ರಾಣಿಗಳ ಮೇಲೆ ಅಂತರಿಕ್ಷ ಪ್ರಯೋಗಗಳು ನಡೆದವು. ಅವುಗಳಲ್ಲಿ ನಾಯಿಗಳು, ಕೋತಿಗಳು, ಇಲಿಗಳು, ಇನ್ನೂ ಹಲವಾರು ಪ್ರಾಣಿಗಳು ಅಂತರಿಕ್ಷ ಪ್ರಯಾಣದಿಂದ ಪ್ರಾಣಿಗಳ ದೈಹಿಕ ಪರಿಣಾಮಗಳು ಹೇಗಿರುತ್ತವೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಈ ಪ್ರಯೋಗಗಳೇ ಮನುಷ್ಯನ ಅಂತರಿಕ್ಷ ಪ್ರಯಾಣದ ಅಭಿವೃದ್ಧಿಗೆ ದಾರಿ ಮಾಡಿಕೊಡ್ತು. ಲೈಕಾದ ಈ ತ್ಯಾಗದಿಂದ ಸಿಕ್ಕಂತ ಇನ್ಫಾರ್ಮೇಶನ್ ಆಧಾರದಲ್ಲಿ 1961ರಲ್ಲಿ ಮೊದಲ ಬಾರಿಗೆ ಯೂರಿ ಗೆಗೆರಿನ್ ಅನ್ನೋ ಮನುಷ್ಯ ಅಂತರಿಕ್ಷದ ಪ್ರಯಾಣವನ್ನ ಮಾಡ್ದ. ಅದರಿಂದ ನಿಧಾನವಾಗಿ ಪ್ರಯೋಗಗಳಿಗೆ ಅಂತಾನೆ ಮಾಡ್ತಿದ್ದಂತ ಅಂತರಿಕ್ಷ ಪ್ರಯಾಣ ಇವತ್ತು ಅಂತರಿಕ್ಷ ಯಾತ್ರೆಯಾಗಿ ಬದಲಾಗಿದೆ ಅಂದ್ರೆ ಅದಕ್ಕೆ ಲೈಕಾ ನಾಯಿಯ ತ್ಯಾಗವೇ ಕಾರಣ. ಇನ್ನು ಲೈಕಾ ನಾಯಿ ಸಾವನ್ನಪ್ಪಿದ ನಂತರ ರಷ್ಯನ್ ಗವರ್ನಮೆಂಟ್ 2018 ಏಪ್ರಿಲ್ 11ರಂದು ಲೈಕಾಗೆ ಎಲ್ಲಿ ಟ್ರೈನಿಂಗ್ ಅನ್ನ ಕೊಟ್ಟಿದ್ರು ಅದೇ ಜಾಗದಲ್ಲಿ ಲೈಕಾದ ಸ್ಮಾರಕವನ್ನ ಕಟ್ಟಿಸಿದ್ರು. ಹೀಗೆ ಲೈಕಾದ ತ್ಯಾಗದ ಬಗ್ಗೆ ಮತ್ತೆ ಮನುಷ್ಯರ ಸ್ವಾರ್ಥಕ್ಕಾಗಿ ಪ್ರಾಣಿಗಳನ್ನ ಈ ರೀತಿ ಬಳಸ್ಕೊಳ್ಳೋದು ಎಷ್ಟು ಸರಿ ಅನ್ನೋದನ್ನ ನೀವೇ ಕಮೆಂಟ್ ಮಾಡಿ ತಿಳಿಸಿ.